ಮತ್ತೆ ನಿಮ್ಗೆಲ್ಲ 7 ಮಿನಿಟ್ಸ್ ಕ್ಲಾಸಸ್‌ಗೆ ಸ್ವಾಗತ. ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಒಂಚೂರು ವಿಡಿಯೋಸ್ ಮಾಡಿದ್ದೆ. ಕ್ಲಾಸಸ್ ಕೂಡ ಮಾಡೋ ಪ್ಲಾನ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಕೆಲವರು ಆಲ್ರೆಡಿ ಕೇಳ್ತಾ ಇದ್ರಿ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಏನು ಅಂತ. ಸದ್ಯಕ್ಕೆ ನಿಮ್ ಕ್ಲಾಸಸ್ ಎಲ್ಲ ಯೂಟ್ಯೂಬ್ ಅಲ್ಲೇ ಬರುತ್ತೆ. ಆದಷ್ಟು ಅವುಗಳನ್ನೆಲ್ಲ ನೋಟ್ ಮಾಡ್ತಾ ಹೋಗಿ. ಸೊ ನಾನು ಸಿಲೆಬಸ್ ಏನು, ಯಾವ ಸಿಲೆಬಸ್ ಮಾಡಬೇಕು, ಯಾವ್ದ್ರ ಮೇಲೆ ಕ್ಲಾಸಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ನನಗೂ ಕೂಡ ಒಂಚೂರು ಇತ್ತು. ನಮಗೆ ರೆಫರೆನ್ಸ್ ಆಗಿ ಇರೋ ಸಿಲೆಬಸ್ ಅಂದ್ರೆ ಅದು ಕ್ರೈಸ್ ಮಾತ್ರ. ಕ್ರೈಸ್ ಅಂದ್ರೆ ಕರ್ನಾಟಕ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಏನಿದೆ ಅದರ ಸಿಲೆಬಸ್. ಸೊ ಲಾಸ್ಟ್ ಟೈಮ್ ರಿಕ್ರೂಟ್ಮೆಂಟ್ ಆದಾಗ ಏನಿತ್ತೋ ಅದೇ ಸಿಲೆಬಸ್ ಅನ್ನ ನಾವು ಈಗ ಕ್ಲಾಸಸ್ ಮಾಡ್ತಾ ಹೋಗೋಣ. ಒಂದ್ ವೇಳೆ ಏನಾದ್ರೂ ಅಪ್ಡೇಷನ್ ಬಂದ್ರೆ ಅದ್ರ ಮೇಲೆ ಬದಲಾವಣೆ ಮಾಡ್ತಾ ಹೋಗ್ಬೇಕಾಗತ್ತೆ. ಹೋಪ್ಫುಲ್ಲಿ ಈ ಸಿಲೆಬಸ್ ಅಲ್ಲಿ ಕೆಲವು ಇಟ್ಟೇ ಇಡ್ತಾರೆ ಅಂತ ಅನ್ಕೊಳ್ತೀನಿ ನಾನು. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಸ್ಟಾರ್ಟಿಂಗ್ ಸಿ ಪ್ರೋಗ್ರಾಮಿಂಗ್ ಅಂಡ್ ಡೇಟಾ ಸ್ಟ್ರಕ್ಚರ್, so I will start today operating system itself, because I hope that this subject will be there for computer teacher recruitment. ಸೊ ನಿಮಗೆ ಸಿಲೆಬಸ್ ಕೂಡ ತೋರಿಸ್ತೀನಿ ನಾನು. ಕಂಪ್ಯೂಟರ್ ಆಲ್ರೆಡಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಸಿಲೆಬಸ್ ಫಾರ್ ಕಂಪ್ಯೂಟರ್ ಟೀಚರ್ ಅಂತ ಇದೆ. ಇಲ್ಲಿ ಸ್ಪೆಷಲಿ ಏನಿದೆ ಅಂದ್ರೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂಡ್ ಸಿ ಪ್ರೋಗ್ರಾಮಿಂಗ್ ಅಂತ ಇದೆ. ಅದರಲ್ಲಿ ಇಂಟ್ರೊಡಕ್ಷನ್, ಇನ್ಸ್ಟ್ರಕ್ಷನ್ಸ್ ಅಂತ ಇದೆ, ಕಂಟ್ರೋಲ್ ಸ್ಟ್ರಕ್ಚರ್ಸ್, ಅರೇಸ್, ಫಂಕ್ಷನ್ಸ್, ಪಾಯಿಂಟರ್ಸ್, ಈ ರೀತಿ ಎಲ್ಲ ಇದೆ. ಸ್ಟ್ರಕ್ಚರ್ಸ್ ಅಂಡ್ ಯೂನಿಯನ್ಸ್, ಬಿಟ್ ವೈಸ್ ಆಪರೇಟರ್ಸ್, ಸಿ ಪ್ರೊಸೆಸರ್, ಫೈಲ್ಸ್. ಸೊ ಈ ರೀತಿ ಸಿ ಪ್ರೋಗ್ರಾಮಿಂಗ್ ಇದೆ. ಇದರ ಡೀಟೇಲ್ ಆಗಿ ಆ ಸಬ್ಜೆಕ್ಟ್ ಸ್ಟಾರ್ಟ್ ಆದ್ಮೇಲೆ ಒನ್ ಬೈ ಒನ್ ಕಲಿತಾ ಹೋಗೋಣ. ಡೇಟಾ ಸ್ಟ್ರಕ್ಚರ್ಸ್, ಅದರಲ್ಲಿ ಇಂಟ್ರೊಡಕ್ಷನ್, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ಅರೇಸ್, ಲಿಂಕ್ಡ್ ಲಿಸ್ಟ್, ಟ್ಯಾಗ್ಸ್, ಕ್ಯೂಸ್, ಟ್ರೀಸ್, ಗ್ರಾಫ್, ಸರ್ಚಿಂಗ್ ಅಂಡ್ ಸಾರ್ಟಿಂಗ್ ಅಂತ ಇದೆ. ಸೊ ಇವತ್ತು ನಾವು ಫೋಕಸ್ ಸದ್ಯಕ್ಕೆ ಮಾಡ್ತಾ ಇರೋದು ಯಾವುದು ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಸೊ ಇದರಲ್ಲೂ ಕೂಡ ಸ್ವಲ್ಪ ಬೇಸಿಕ್ಸ್ ಇದೆ, ಹಿಸ್ಟ್ರಿ ಇದೆ, ಸಿಂಪಲ್ ಬ್ಯಾಚ್ ಸಿಸ್ಟಮ್ಸ್ ಈ ರೀತಿ ಎಲ್ಲ ಇದೆ, ಪ್ರೊಸೆಸ್ ಮ್ಯಾನೇಜ್ಮೆಂಟ್, ಸ್ಟೋರೇಜ್ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಇನ್ಪುಟ್ ಅಂಡ್ ಔಟ್ಪುಟ್ ಸಿಸ್ಟಮ್ಸ್. ಸೊ ಇದೆಲ್ಲ ಇದೆ. ಇನ್ ಡೆಪ್ತ್ ಒನ್ ಬೈ ಒನ್ ಕ್ಲಾಸಸ್ ನೀವು ಕಲಿತಾ ಹೋಗ್ತೀರಿ. ಆದ್ರೆ ಆಪರೇಟಿಂಗ್ ಸಿಸ್ಟಮ್ ಫುಲ್ ಫ್ಲೆಡ್ಜ್ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಬೇಸಿಕ್ಸ್ ಅನ್ನ ಇಂಪ್ರೂವ್ ಮಾಡಿಕೊಂಡು ಅಥವಾ ಬೇಸಿಕ್ಸ್ ಅನ್ನ ಕ್ಲಿಯರ್ ಮಾಡಿಕೊಂಡು ಆ ಸಬ್ಜೆಕ್ಟ್ ಓದಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಇವತ್ತಿನ ಕ್ಲಾಸಲ್ಲಿ ನೀವು ಬೇಸಿಕ್ಸ್ ಅನ್ನ ಕಲಿತೀರಿ. ಅದರ ಅರ್ಥ ನೀವು ರೆಗ್ಯುಲರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕಮ್ಯುನಿಕೇಶನ್ ಅಂತ ಒಂದು ಪೇಪರ್ ಇದೆ. ಅದು ಕಂಪ್ಯೂಟರ್ ರಿಲೇಟೆಡ್ ಪೇಪರ್, ಎಲ್ಲರಿಗೂ ಬರುತ್ತದೆ. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕಮ್ಯುನಿಕೇಶನ್ ಪೇಪರ್ ಇಸ್ ಕಂಪಲ್ಸರಿ. ಕಮ್ಯುನಿಕೇಶನ್ ಇಸ್ ಇಂಡೈರೆಕ್ಟ್ಲಿ ಕಂಪ್ಯೂಟರ್ ಪೇಪರ್. ಸೊ ಆ ಕಮ್ಯುನಿಕೇಶನ್ ಪೇಪರ್ಗೆ ಏನ್ ಬೇಸಿಕ್ಸ್ ಬೇಕೋ ಅದನ್ನ ಎಲ್ಲರೂ ಓದ್ಕೊಂಡಿರ್ತೀರಿ. ನೀವು ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ, ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್ ಇರದೇ ಇದ್ರೂ ಕೂಡ ಎಲ್ಲರೂ ಅದನ್ನ ಓದ್ಕೊಂಡಿರ್ತಾರೆ. ಬೇಸಿಕ್ಸ್ ಲೈಕ್ ಮೆಮರಿ ಅಂದ್ರೆ ಏನು, ಆಪರೇಟಿಂಗ್ ಸಿಸ್ಟಮ್ ಬೇಸಿಕ್ ಅಂದ್ರೆ ಏನು, CPU ಅಂದ್ರೆ ಏನು, ಓಕೆ, ರ್ಯಾಮ್ ಅಂದ್ರೆ ಏನು, ರಾಮ್ ಅಂದ್ರೆ ಏನು, ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್, ಈ ರೀತಿ ಎಲ್ಲ ಸ್ವಲ್ಪ ನೆಟ್ವರ್ಕಿಂಗ್ ಟಾಪಿಕ್ಸ್ ಕೂಡ ಓದ್ಕೊಂಡಿರ್ತಾರೆ. ಸ್ವಲ್ಪ ಡೇಟಾಬೇಸ್ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀರಿ. ಬಟ್ ಆಪರೇಟಿಂಗ್ ಸಿಸ್ಟಮ್ಗೆ ಒಂಚೂರು ಬೇಸಿಕ್ ಬೇಕು. ನೀವು ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂಡ್ ಆರ್ಗನೈಸೇಷನ್ ಅಥವಾ COA, ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್ ಅಂತ ಒಂದು ಸಬ್ಜೆಕ್ಟ್ ನ ಓದಿರ್ತೀರಿ. BCA ಬ್ಯಾಕ್ ಗ್ರೌಂಡ್ ಇಂದ ಇದ್ದವರು ಮೋಸ್ಟ್ಲಿ ಕೆಲವರು ಓದಿರೋದಿಲ್ಲ, ಕೆಲವು ಯೂನಿವರ್ಸಿಟಿಯಲ್ಲಿ ಆ ಸಬ್ಜೆಕ್ಟ್ ಕೂಡ ಇದೆ. ಸೊ ಕಂಪ್ಯೂಟರ್ ಆರ್ಗನೈಸೇಷನ್, ಆರ್ಕಿಟೆಕ್ಚರ್ ಮತ್ತೆ ಆಪರೇಟಿಂಗ್ ಸಿಸ್ಟಮ್, ಈ ಎರಡೂ ಸಬ್ಜೆಕ್ಟ್ ಒಂದಕ್ಕೊಂದು ಒಂಚೂರು ರಿಲೇಟೆಡ್ ಇದೆ. ಅಂದ್ರೆ ಸ್ವಲ್ಪ ಕಂಪ್ಯೂಟರ್ ಆರ್ಗನೈಸೇಷನ್ ಬಗ್ಗೆ ನಮ್ಗೆ ನಾಲೆಡ್ಜ್ ಇರಬೇಕು. ನಂತರ ಆಪರೇಟಿಂಗ್ ಸಿಸ್ಟಮ್, ಈ ಆಪರೇಟಿಂಗ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಇದು ಒಂಚೂರು ಐಡಿಯಾ ಇದ್ರೆ ಮುಂದೆ ಆಪರೇಟಿಂಗ್ ಸಿಸ್ಟಮ್ ಡೀಟೇಲ್ ಆಗಿ ಕಲಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಮೆಮರಿ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಮೆಮರಿ ಬಗ್ಗೆ ಮಾತಾಡ್ತೀವಿ, ಕ್ಯಾಶ್ ಮೆಮರಿ ಬಗ್ಗೆ ಮಾತಾಡ್ತೀವಿ, ಪೇಜಿಂಗ್ ಬಗ್ಗೆ ಮಾತಾಡ್ತೀವಿ, ಕ್ಯಾಶ್ ಮಿಸ್, ಕ್ಯಾಶ್ ಹಿಟ್, ಈ ರೀತಿ ಎಲ್ಲ ಕಾನ್ಸೆಪ್ಟ್ಗಳು ಮುಂದೆ ಬರ್ತಾ ಹೋಗುತ್ತೆ. ಶೆಡ್ಯೂಲಿಂಗ್ ಅಲ್ಗೋರಿದಮ್ ಬರ್ತಾ ಹೋಗುತ್ತೆ. ಸ್ವಲ್ಪ ಆ ಬೇಸಿಕ್ ಐಡಿಯಾ ಅದ್ರ ಬಗ್ಗೆ ನಮ್ಗಿದ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಹಾಗಾಗಿ ಇವತ್ತು ಒಂಚೂರು ಹೌ ಕಂಪ್ಯೂಟರ್ ವರ್ಕ್, ಎಸ್ಪೆಷಲಿ ಹೌ ಆಪರೇಟಿಂಗ್ ಸಿಸ್ಟಮ್ ವಿಲ್ ಬಿ ಲೋಡೆಡ್ ಫ್ರಮ್ ಸೆಕೆಂಡರಿ ಸ್ಟೋರೇಜ್ ಟು ಮೇನ್ ಮೆಮರಿ ಟು CPU, ಇದ್ರ ಬಗ್ಗೆ ಒಂಚೂರು ಬೇಸಿಕ್ಸ್ ಅನ್ನ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಸೊ ಇದು ಸಿಲೆಬಸ್ ಬಗ್ಗೆ ಆಯ್ತು. ಡೈರೆಕ್ಟ್ಲಿ ನಾವು ಇಂಟರಾಕ್ಟಿವ್ ಬೋರ್ಡ್ಗೆ ಈಗ ಹೋಗ್ತೀನಿ ನಾನು. ನೋಡಿ, ಸ್ವಲ್ಪ ನೋಟ್ಸ್ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಬೇಸಿಕ್ ರಿವೈಸ್ ಮಾಡೋದಕ್ಕಂತ ಅನ್ಕೋಬಹುದು ನೀವು. ಸೊ ಆಸ್ ಯು ಆಲ್ರೆಡಿ ನೋ ದಟ್ ಕಂಪ್ಯೂಟರ್ ವಿಲ್ ವರ್ಕ್, ಇಟ್ ವಿಲ್ ಟೇಕ್ ಇನ್ಪುಟ್ and it will provide output. Output is also called as a result.
So to take input and to provide output, in between there is something that is called processing. To process this, we have CPU. Okay, we have CPU, which you already know, central processing unit. ಓಕೆ, ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಸಿದ್ರು ಕೂಡ ಒಂದ್ಸತಿ ಈ ಪೂರ್ತಿ ವಿಡಿಯೋನ ನೋಡಿ, ಯಾವ್ದಾವ್ದು ವಿಷಯ ಹೊಸದು ಇರುತ್ತೋ ಅಥವಾ ಯಾವ್ದಾವ್ದು ಮರ್ತಿರ್ತಿರೋ, ಯಾವ್ದಾವ್ದು ರೀಕಾಲ್ ಆಗುತ್ತೋ ಅದನ್ನ ನೋಟ್ ಮಾಡ್ತಾ ಹೋಗಿ. ಓಕೆ, ಸೊ ನೋಟ್ಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಅದು ನೀವು ಎಷ್ಟು ನೋಟ್ಸ್ ಮಾಡ್ತೀರಿ ಅಷ್ಟು ಜಾಸ್ತಿ ನೆನಪುಳಿಯುತ್ತೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಬ್ರೇನ್ ಆಫ್ ಅ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಎವ್ರಿ ವರ್ಕ್ ವಿಲ್ ಬಿ ಡನ್ ಇನ್ ಟು CPU itself. So as you already know, which is having different units like ALU, CU, arithmetic logical unit, control unit, ಈ ರೀತಿ ಎಲ್ಲ ಇರುತ್ತೆ. ಸೊ ಈ ಯೂನಿಟ್ಗಳಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಪ್ರಾಸೆಸಿಂಗ್ ಆಗ್ತಾ ಹೋಗುತ್ತೆ. ಸೊ ಇನ್ಪುಟ್ ಕಂಪ್ಯೂಟರ್ ನಾವು ಕೊಡ್ತೀವಿ ಬೇಸ್ಡ್ ಆನ್ ಇನ್ಪುಟ್ ಡಿವೈಸಸ್. ದೇರ್ ಆರ್ ಮಲ್ಟಿಪಲ್ ಡಿವೈಸಸ್, ಯು ಆಲ್ರೆಡಿ ನೋ, ಕೀಬೋರ್ಡ್, ಮೌಸ್, ಜಾಯ್ಸ್ಟಿಕ್, ಸ್ಕ್ಯಾನರ್ಸ್, ವಾಟ್ ಎವರ್ ಇಟ್ ಇಸ್. ಸೊ ಇನ್ಪುಟ್ ಡಿವೈಸ್ ಇಂದ ಕಂಪ್ಯೂಟರ್ಗೆ ಇನ್ಪುಟ್ ಹೋಗುತ್ತೆ, ಕಂಪ್ಯೂಟರ್ಗೆ ಅಂದ್ರೆ ಸಿಪಿಯುಗೆ, ಸಿಪಿಯು ಇಂದ ಔಟ್ಪುಟ್ ಬರುತ್ತೆ ಫ್ರಮ್ ದ ಔಟ್ಪುಟ್ ಡಿವೈಸಸ್, ಸ್ಪೀಕರ್, ಮಾನಿಟರ್, ವಾಟ್ ಎವರ್. ಓಕೆ, ಸೊ ಇನ್ ಬಿಟ್ವೀನ್ ಇನ್ಪುಟ್ ತಗೊಂಡು ಔಟ್ಪುಟ್ ಕೊಡುತ್ತೆ. ಬಟ್ ಈ ಇನ್ಪುಟ್ ತಗೊಂಡು ಔಟ್ಪುಟ್ ಕೊಡ್ಬೇಕಾದ್ರೆ ಯಾವ ರೀತಿ ಎಲ್ಲ ವರ್ಕ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಓಕೆ, ಸೊ ಇನ್ಪುಟ್ ಏನಿರುತ್ತೆ ಕಂಪ್ಯೂಟರ್ಗೆ ಅದು ಇಂಪಾರ್ಟೆಂಟ್. ಸೊ ಕಂಪ್ಯೂಟರ್ ವಿಲ್ ವರ್ಕ್ ಅಪಾನ್ ದ based upon the inputs. It will not work by itself, as you already know. Then who will give the input? User will give the input. So these all things we already know. Then computer need not only input, it will need data and instruction. Computer means CPU need data and instruction. ಅದಕ್ಕೆ ಡೇಟಾನು ಬೇಕಾಗುತ್ತೆ, ಇನ್ಸ್ಟ್ರಕ್ಷನ್ ಬೇಕಾಗುತ್ತೆ. ಸೊ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ನಾವೇ ಪ್ರೊವೈಡ್ ಮಾಡ್ತೀವಿ ಅದಕ್ಕೆ. ಸಿಂಪಲ್ ಅರ್ಥದಲ್ಲಿ ಹೇಳೋದಾದ್ರೆ, ಯಾವುದೇ ಸಾಫ್ಟ್ವೇರ್ ನೀವು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಸೊ ಆಟೋಮೆಟಿಕ್ಲಿ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಆಪರೇಟ್ ಮಾಡ್ತಾ ಹೋದ್ರೆ ಅದು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತಿದ್ದೀರಿ ಅಂತ ಅರ್ಥ ಆಯ್ತಾ? ಈಗ ಈ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ಫಸ್ಟ್ ಒಂದ್ ಕಡೆ ಸ್ಟೋರ್ ಆಗುತ್ತೆ. ಆ ಸ್ಟೋರ್ ಆಗಿರೋ ಡೇಟಾ CPU ಹೋಗುತ್ತೆ, CPU ಅದ್ರ ಮೇಲೆ ವರ್ಕ್ ಮಾಡುತ್ತೆ, ಆಮೇಲೆ ಔಟ್ಪುಟ್ ಕೊಡುತ್ತೆ. ಸೊ ಈ ರೀತಿ ಡೇಟಾನ ಸ್ಟೋರ್ ಮಾಡೋದು, ಪ್ರಾಸೆಸ್ ಮಾಡೋದು, ಔಟ್ಪುಟ್ ಕೊಡೋದು, ಇದಕ್ಕೆ ನಾವು ಸ್ಟೋರ್ಡ್ ಪ್ರೋಗ್ರಾಮ್ ಆರ್ಕಿಟೆಕ್ಚರ್ ಅಂತ ಕೂಡ ಕರಿತೀವಿ. ಸ್ಟೋರ್ಡ್ ಪ್ರೋಗ್ರಾಮ್ ಆರ್ಕಿಟೆಕ್ಚರ್. ಸೊ ಈ ರೀತಿ ಸ್ಟೋರ್ಡ್ ಪ್ರೋಗ್ರಾಮ್ ಆರ್ಕಿಟೆಕ್ಚರ್ ಅನ್ನ ಪ್ರೊವೈಡ್ ಮಾಡಿದ್ದು ಓನ್ ನ್ಯೂಮನ್ ಅಂತ ಅವ್ರ ಹೆಸರು. ಜಾನ್ ಓನ್ ನ್ಯೂಮನ್. ಈ ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಹಾಕಿದೀನಿ ನಾವು, ಇದು NCERT ಇಂದ ತಗೊಂಡ್ ಬಂದಿರೋದು. ಓನ್ ನ್ಯೂಮನ್, ಇದಕ್ಕೆ ಸ್ಟೋರ್ಡ್ ಪ್ರೋಗ್ರಾಮ್ ಆರ್ಕಿಟೆಕ್ಚರ್ ಕೂಡ ಕರಿತೀವಿ, ಒನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂತ ಕೂಡ ಕರಿತೀವಿ. ಸ್ವಲ್ಪ ಬೇಸಿಕ್ ಅನ್ನ ಎಲಾಬ್ರೇಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಕೆಲವರು ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಅನ್ನ ತುಂಬಾ ದಿನ ಹಿಂದೆ ಓದಿದ್ದಾರೆ, ಅವರು ಮರ್ತಿರ್ತಾರೆ. ಕೆಲವರು ಡಿಗ್ರಿಯಲ್ಲಿ ಅಷ್ಟೊಂದು ಕಂಪ್ಯೂಟರ್ ಸೈನ್ಸ್ ಚೆನ್ನಾಗಿ ಆಗಿಲ್ಲ ಅಂತ ಕಮೆಂಟ್ಸ್ ಕೂಡ ಮಾಡಿದ್ರು. ಹಂಗಾಗಿ ಸ್ವಲ್ಪ ಡೀಟೇಲ್ಸ್ ಅನ್ನ ಎಲಾಬರೇಟಿವ್ ಫಾರ್ಮ್ಯಾಟ್ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಈ ಸ್ಟೋರ್ಡ್ ಪ್ರೋಗ್ರಾಮ್ ಆರ್ಕಿಟೆಕ್ಚರ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಯಾರು ಅಂದ್ರೆ ಜಾನ್ ಒನ್ ನ್ಯೂಮನ್. ಸೊ ಇದಕ್ಕೆ ಒನ್ ನ್ಯೂಮನ್ ಆರ್ಕಿಟೆಕ್ಚರ್ ಕೂಡ ಕರಿತೀವಿ ನಾವು. ಇದರ್ಥ ಆಯ್ತು. ಫಸ್ಟ್ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ಒಂದ್ ಕಡೆ ಸ್ಟೋರ್ ಆಗ್ಬೇಕು. ಸ್ಟೋರ್ ಆಗಿರೋದನ್ನ ತಗೊಂಡು CPU ಏನ್ ಮಾಡುತ್ತೆ, ಪ್ರಾಸೆಸ್ ಮಾಡುತ್ತೆ. ಪ್ರಾಸೆಸಿಂಗ್ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡುತ್ತೆ, ಔಟ್ಪುಟ್ ಅನ್ನು ಕೊಡುತ್ತೆ. ಈಗ ಅರ್ಥ ಆಯ್ತಾ? ಸೊ ಈಗ ಡೇಟಾನ ಹೇಗ್ ತಗೊಳುತ್ತೆ, ಪ್ರಾಸೆಸಿಂಗ್ ಹೇಗ್ ನಡೆಯುತ್ತೆ ಅದನ್ನ ಒಂಚೂರು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಮೇಜ್ ಅಲ್ಲಿ ಕೂಡ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಎಲ್ಲಾ ಡೇಟಾ, ಪರ್ಮನೆಂಟ್ ಡೇಟಾ ವಿಲ್ ಬಿ ಸ್ಟೋರ್ಡ್ ಇನ್ ಟು ಅವರ್ ಪರ್ಮನೆಂಟ್ ಮೆಮರಿ. ಈ ಪರ್ಮನೆಂಟ್ ಮೆಮರಿ ಇಸ್ ನಥಿಂಗ್ ಬಟ್ ಸೆಕೆಂಡರಿ ಮೆಮರಿ. ಸೆಕೆಂಡರಿ ಮೆಮರಿ ಈಸ್ ಪರ್ಮನೆಂಟ್ ಮೆಮರಿ. ಇದನ್ನ ಬಿಟ್ಟು ಬೇರೆ ಯಾವುದು ಪರ್ಮನೆಂಟ್ ಮೆಮರಿ ಇಲ್ಲ ಅಂತಲ್ಲ. ಸೊ ಮೇನ್ಲಿ ವಿ ಟಾಕ್ ಅಬೌಟ್ ಸೆಕೆಂಡರಿ ಮೆಮರಿ. ಸೆಕೆಂಡರಿ ಮೆಮರಿ ಅಂತಾನು ಕರಿಬಹುದು, ಸೆಕೆಂಡರಿ ಸ್ಟೋರೇಜ್ ಅಂತ ಕೂಡ ಕರಿಬಹುದು. ಇಲ್ಲಿ ಎರಡು ಇಮೇಜ್ ನೀವು ನೋಡಬಹುದು ಸ್ಕ್ರೀನ್ ಮೇಲೆ. ಈ ಫಸ್ಟ್ ಇಮೇಜ್ ಏನ್ ಕಾಣಿಸ್ತಾ ಇದೆ, ದಿಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ SSD, ಸಾಲಿಡ್ ಸ್ಟೇಟ್ ಡ್ರೈವ್. ಇದು ಕೂಡ ಸೆಕೆಂಡರಿ ಸ್ಟೋರೇಜ್. ಸೊ ಈ ರೀತಿ ಏನ್ ಕಾಣಿಸ್ತಾ ಇದೆ, ರೆಕ್ಟಾಂಗಲ್ ಶೇಪ್, ಆಲ್ಮೋಸ್ಟ್ ಲೈಕ್ ಸ್ಕ್ವೇರ್ ಶೇಪ್. ದಿಸ್ ಈಸ್ ಕಾಲ್ಡ್ HDD, ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ನಮ್ದು ಡೇಟಾ ಪರ್ಮನೆಂಟ್ ಆಗಿ ಎಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ಹಾರ್ಡ್ ಡಿಸ್ಕ್ ಅಥವಾ SSD ಅಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಇವು ಎರಡರಲ್ಲಿ ಸ್ಪೀಡ್ ಅನ್ನ ಕಂಪೇರ್ ಮಾಡಿದ್ರೆ SSD
is a fastest, HDD is slower than SSD. ಇದು ನಿಮಗೆ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಆಪರೇಟಿಂಗ್ ಸಿಸ್ಟಮ್ ಅಂತ ನಾ ಏನ್ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಅದು ಕೂಡ ಒಂದು ಸಾಫ್ಟ್ವೇರ್. ಸೊ ಯಾವ ಟೈಪ್ ಸಾಫ್ಟ್ವೇರ್ ಅಂತ ನೀವು ಆಲ್ರೆಡಿ ಅರ್ಥ ಮಾಡ್ಕೊಂಡಿರ್ತೀರಿ. ಇಟ್ ಈಸ್ ಅ ಕೈಂಡ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್. ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್. SW ಅಂತ ಬರಿತೀನಿ. SW ಅಂದ್ರೆ ಸಾಫ್ಟ್ವೇರ್. ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್. ಇದು ಕೂಡ ಒಂದು ಸಾಫ್ಟ್ವೇರ್ ಅಂತ ಅರ್ಥ ಆಯ್ತು. ಬಟ್ ಈ ಸಾಫ್ಟ್ವೇರ್ ಪರ್ಮನೆಂಟ್ ಆಗಿ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ ಸೆಕೆಂಡರಿ ಸ್ಟೋರೇಜ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಐದರ್ ಇಟ್ ಮೇ ಬಿ SSD or it may be HDD. So when you turn on the computer, this operating system should be loaded from secondary memory to main memory. So whenever I speak main memory, you need to understand that is a RAM. Okay. Now RAM kuda ಹೇಳಿದೀವಿ. As of now you understand that whenever I speak main memory, it is a RAM only. So operating system will be loaded from secondary memory to main memory. Secondary memory ಇಂದ main memory ಗೆ ವಯಸ್ಸು ಬರುತ್ತೆ. ಇಲ್ಲಿ ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಗೆ ಬರಬೇಕು ಅಂತ ಯಾರು ಬೇಸಿಕಲಿ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ನೀವು ಸಿಸ್ಟಮ್ ಅನ್ನ ಹೇಗೆ ಟರ್ನ್ ಆನ್ ಮಾಡ್ತೀರಿ, ಒಂದು ಫಿಸಿಕಲಿ ಬಟನ್ ಇರುತ್ತೆ, ಬಟನ್ ಅನ್ನ ಪ್ರೆಸ್ ಮಾಡ್ತೀರಿ. ಬಟನ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ ಸೆಕೆಂಡರಿ ಮೆಮರಿಯಲ್ಲಿರೋ ಆಪರೇಟಿಂಗ್ ಸಿಸ್ಟಮ್ ಅಥವಾ ಸಿಸ್ಟಮ್ ಸಾಫ್ಟ್ವೇರ್ ಲೋಡ್ ಆಗಿ ಎಲ್ಲಿ ಬರುತ್ತೆ, ಮೇನ್ ಮೆಮರಿಗೆ ಬರುತ್ತೆ. ಮೇನ್ ಮೆಮರಿ ಅಂದ್ರೆ ಇಲ್ಲಿ ರ್ಯಾಮ್ ಅಂತ ಅರ್ಥ. ಓಕೆ. ಬಟ್ ಈ ಆಪರೇಟಿಂಗ್ ಸಿಸ್ಟಮ್ ಅನ್ನ ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಗೆ ತಗೊಂಡ್ ಬಾ ಅಂತ ಹೇಳೋರು ಯಾರು? ಸೊ ಅದಕ್ಕೆ ಒಂದು ಫಿಕ್ಸ್ಡ್ ಪ್ರೋಗ್ರಾಮ್ ಇರುತ್ತೆ. ಫಿಕ್ಸ್ಡ್ ಪ್ರೋಗ್ರಾಮ್ ಬರ್ದಿರ್ತಾರೆ. ಫಿಕ್ಸ್ಡ್ ಪ್ರೋಗ್ರಾಮ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ ರಾಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ರೀಡ್ ಓನ್ಲಿ ಮೆಮರಿ, ಇದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಈ ರಾಮ್ ಅಲ್ಲಿ ಏನೇನ್ ಸ್ಟೋರ್ ಆಗಿರುತ್ತೆ ಅಂದ್ರೆ BIOS, ಬಯಾಸ್, UEFI ಅಂತ ಕರಿತೀವಿ. ಈ ಎರಡು ಪ್ರೋಗ್ರಾಮು ರಾಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಈ ಎರಡು ಪ್ರೋಗ್ರಾಮ್ ನಾವು ಏನಂತ ಕರಿತೀವಿ ಅಂದ್ರೆ ಫರ್ಮ್ ವೇರ್ ಅಂತ ಕೂಡ ಕರಿತೀವಿ. These can be called as firmware ಅಂದ್ರೆ ಫಿಕ್ಸ್ಡ್ ಪ್ರೋಗ್ರಾಮ್. ಯೂಶಲಿ ಮಾಡರ್ನ್ ಸಿಸ್ಟಮ್ ಅಲ್ಲಿ ನೋಡಿದ್ರಿ ಅಂದ್ರೆ ನೀವು ಫ್ಲಾಶ್ ಮೆಮರಿಯಲ್ಲಿ ಸ್ಟೋರ್ ಆಗುತ್ತೆ. ಅದು ಫ್ಲಾಶ್ ಮೆಮರಿ, ಫ್ಲಾಶ್ ರಾಮ್ ಅಂತ ಕರಿತೀವಿ. ರಾಮ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದಾವೆ. ನೀವು ಕಮ್ಯುನಿಕೇಶನ್ ಓದಿದ್ರಿ ಅಂದ್ರೆ ಅರ್ಥ ಆಗಿರುತ್ತೆ. ಅದು ಎಲೆಕ್ಟ್ರಿಕಲಿ ಎರೇಸಬಲ್, ಪ್ರೋಗ್ರಾಮೇಬಲ್, ರೀಡ್ ಓನ್ಲಿ ಮೆಮರಿ, ಈ ರೀತಿ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಅರ್ಥ ಮಾಡ್ಕೊಂಡಿರ್ತೀರಲ್ಲ. ಸೊ ಅದರಲ್ಲಿ ಇದು ಕೂಡ ಒಂದು ಟೈಪ್ ಫ್ಲಾಶ್ ಮೆಮರಿ. ಈ ಮಾಡರ್ನ್ ರಾಮ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಇತ್ತೀಚಿನ ರಾಮ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಏನಾದ್ರೂ ಅಪ್ಡೇಟ್ಸ್ ಇದ್ರೆ, ರಾಮ್ ಅಲ್ಲಿ ಏನಾದ್ರೂ ಅಪ್ಡೇಟ್ಸ್ ಕೊಡೋದಿದ್ರೆ ಅದನ್ನ ಎರೇಸ್ ಮಾಡ್ಲಿಕ್ಕೆ ಬೇಕಾಗುತ್ತಲ್ವಾ, ಹಾಗಾಗಿ ಫ್ಲಾಶ್ ಮೆಮರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಈ ರಾಮ್ ಅಲ್ಲಿ ಈ ಫರ್ಮ್ವೇರ್ ಸ್ಟೋರ್ ಆಗಿರುತ್ತೆ. ನೀವು ಫಿಸಿಕಲ್ ಬಟನ್ ಅನ್ನು ಪ್ರೆಸ್ ಮಾಡಿದ ತಕ್ಷಣ ಆ ಫರ್ಮ್ವೇರ್ ಏನ್ ಇನ್ಸ್ಟ್ರಕ್ಷನ್ ಕೊಡುತ್ತೆ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅನ್ನ ಲೋಡ್ ಮಾಡ್ಬೇಕು ಅಂತ ಹೇಳುತ್ತೆ. ಸೊ ಈ ಆಪರೇಟಿಂಗ್ ಸಿಸ್ಟಮ್ ಅನ್ನ ಸೆಕೆಂಡರಿ ಸ್ಟೋರೇಜ್ ಇಂದ ಮೇನ್ ಮೆಮರಿಗೆ ಲೋಡ್ ಮಾಡೋದು ಯಾರು ಅಂದ್ರೆ ಬೂಟ್ ಲೋಡರ್ ಅಂತ ಕರಿತೀವಿ. ಇದಕ್ಕೆ ಬೂಟಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಈ ಬೂಟಿಂಗ್ ಪ್ರಾಸೆಸ್ ಅನ್ನ ಮಾಡೋದು ಯಾರು ಅಂದ್ರೆ ಲೋಡರ್ಸ್, ಬೂಟ್ ಲೋಡರ್ ಅಂತ ಕೂಡ ಕರಿತೀವಿ ನಾವು. ಸೊ ಈಗ ಇದು ಸೆಕೆಂಡರಿ ಸ್ಟೋರೇಜ್ ಇಂದ ಮೇನ್ ಮೆಮರಿಗೆ ಲೋಡ್ ಆಗುತ್ತೆ. ಸೊ ಅದರಲ್ಲಿ ಕೂಡ ಬ್ಲಾಕ್ಸ್ ಅಂತ ಇರುತ್ತೆ. ಎಂಟೈರ್ ಡೇಟಾ ವಿಲ್ ಬಿ ಲೋಡೆಡ್ ಆಕ್ಚುಲಿ. ಬಟ್ ಇಲ್ಲಿ ಪ್ರಾಬ್ಲಮ್, ಒಂದು ಕ್ವೆಶನ್ ಕೇಳ್ತೀನಿ ನಾನು. ಪರ್ಮನೆಂಟ್ ಡೇಟಾ ಸೆಕೆಂಡರಿ ಮೆಮರಿಯಲ್ಲಿ ಯಾಕೆ ಸ್ಟೋರ್ ಆಗಿರುತ್ತೆ, ಅದನ್ನ ರ್ಯಾಮ್ಗೆ ಯಾಕೆ ತಗೊಂಡ್ ಬರಬೇಕು? ಸೊ ರ್ಯಾಮ್ಗೆ ಯಾಕೆ ತಗೊಂಡ್ ಬರಬೇಕು ಅಂತಂದ್ರೆ ಸೆಕೆಂಡರಿ ಸ್ಟೋರೇಜ್ ಈಸ್ ವೆರಿ ಸ್ಲೋ. ಸೆಕೆಂಡರಿ ಸ್ಟೋರೇಜ್ ಈಸ್ ವೆರಿ ಸ್ಲೋ ಕಂಪೇರ್ ಟು CPU processing. CPU works with very high speed. ಓಕೆ, ತುಂಬಾ ಹೈ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ. ಈ ಕಡೆ ನಿಮ್ CPU ಕೂಡ ಕಾಣಿಸ್ತಾ ಇರಬಹುದು ಇಮೇಜ್ ಅಲ್ಲಿ. ಇಲ್ಲಿದೆ ನೋಡಿ CPU, Core i7 ಅಂತ ತೋರಿಸಿದ್ದೀನಲ್ವಾ, ದಿಸ್ ಇಸ್ ಕಾಲ್ಡ್ CPU. ಸೊ ಇಲ್ಲಿ ಓಕೆ, ಸೊ ಇಲ್ಲಿ CPU ಸ್ಪೀಡ್ ಅನ್ನ ನಾವು ಯೂಶಲಿ ಮೆಜರ್ ಹೇಗ್ ಮಾಡ್ತೀವಿ ಅಂದ್ರೆ ಮಿಪ್ಸ್ ಅಥವಾ ಬಿಪ್ಸ್ ಅಂತ ಕರಿತೀವಿ. ಅದು ಯೂನಿಟ್ ಮಿಪ್ಸ್ ಆರ್ ಬಿಪ್ಸ್, ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಆರ್ ಬಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ಸೊ ಇದು CPU ಸ್ಪೀಡ್ ಅನ್ನ ನಾವು ಮೆಜರ್ ಮಾಡೋದು. CPU works with very high speed, but these memory are very slow. These memory in the sense secondary memory. Secondary memory is very slow as compared to CPU. Not as compared to CPU, it is very slow as compared to RAM itself. Okay, RAM is very speed compared to secondary storage, not compared to cache memory, not compared to register. ಈಗ ತುಂಬಾ ಸ್ಲೋ ಇರೋದಕ್ಕೆ
ಸ್ಲೋ ಇರೋದ್ರಿಂದ ಈ ಸೆಕೆಂಡರಿ ಮೆಮರಿಯಿಂದ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗಿ ಎಲ್ಲಿ ಬರುತ್ತೆ ಅಂದ್ರೆ ಮೇನ್ ಮೆಮರಿಗೆ ಬರುತ್ತೆ. ಮೇನ್ ಮೆಮರಿ ಅಂದ್ರೆ ರ್ಯಾಮ್ ಅಂತ ಹೇಳಿದ್ದೇನೆ. ಸೊ ರ್ಯಾಮ್ ಈಸ್ ಅ volatile memory. You already know it. RAM is a volatile memory. Volatile memory ಅಂದ್ರೆ ಎಲ್ಲಿವರೆಗೂ ಪವರ್ ಸಪ್ಲೈ ಸಿಸ್ಟಮ್ಗೆ ಇರುತ್ತೋ ಅಲ್ಲಿವರೆಗೂ ಡೇಟಾನ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಪವರ್ ಸಪ್ಲೈ ಕಟ್ ಆದ ತಕ್ಷಣ ಅದರ ಡೇಟಾ ಎಲ್ಲ ಎರೇಸ್ ಆಗಿಬಿಡುತ್ತೆ. ಸೊ ಈ ರೀತಿ ಮೆಮರಿಗೆ ನಾವು ಏನಂತ ಕರಿತೀವಿ, ವೋಲಟೈಲ್ ಮೆಮರಿ ಅಂತ ಕರಿತೀವಿ, ಟೆಂಪರರಿ ಮೆಮರಿ ಅಂತ ಕರಿತೀವಿ. ಎರೇಸ್ ಆಗದೆ ಇದ್ರೆ ಅದಕ್ಕೆ ನಾವು ಪರ್ಮನೆಂಟ್ ಮೆಮರಿ ಅಂತ ಕರಿತೀವಿ, ನಾನ್ ವೋಲಟೈಲ್ ಮೆಮರಿ ಅಂತ ಕರಿತೀವಿ. ಸೆಕೆಂಡರಿ ಸ್ಟೋರೇಜ್ ಇಸ್ ನಾನ್ ವೋಲಟೈಲ್ ಮೆಮರಿ. ಪ್ರೈಮರಿ ಮೆಮರಿ ರ್ಯಾಮ್ ಇಸ್ ವೋಲಟೈಲ್ ಮೆಮರಿ. ಓಕೆ, ಈಗ ಆಪರೇಟಿಂಗ್ ಸಿಸ್ಟಮ್ ಏನಾಗುತ್ತೆ, ಫಿಸಿಕಲ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಗೆ ಲೋಡ್ ಆಗುತ್ತೆ. ಮೇನ್ ಮೆಮರಿಯಿಂದ ಡೇಟಾ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಸಿಪಿಯುಗೆ ಹೋಗ್ಬೇಕು. ಸಿಪಿಯು ಮೈಕ್ರೋ ಪ್ರೊಸೆಸರ್, ಬ್ರೈನ್ ಆಫ್ ದ ಕಂಪ್ಯೂಟರ್. ಓಕೆ, ಎಲ್ಲವೂ ಕೂಡ ಒಂದೇ. ಈಗ ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಗೆ ಬಂತು, ಮೇನ್ ಮೆಮರಿಯಿಂದ ಸಿಪಿಯುಗೆ ಹೋಗುತ್ತೆ. ಬಟ್ ಸಿಪಿಯುಗೆ ಈ ರ್ಯಾಮ್ ಸ್ಪೀಡ್ ಇನ್ನೂ ಮ್ಯಾಚ್ ಆಗೋದಿಲ್ಲ. ಸಿಪಿಯು ಸ್ಪೀಡ್ಗೆ ರ್ಯಾಮ್ ಸ್ಪೀಡ್ ಕೂಡ ಮ್ಯಾಚ್ ಆಗೋದಿಲ್ಲ. ಆಸ್ ಕಂಪೇರ್ಡ್ ಟು ಸಿಪಿಯು, ರ್ಯಾಮ್ ಈಸ್ ವೆರಿ ಸ್ಲೋ. ಫಾಸ್ಟ್ ಇಲ್ಲ, ಇಟ್ ಇಸ್ ವೆರಿ ಸ್ಲೋ ಆಸ್ ಕಂಪೇರ್ಡ್ ಟು ಸಿಪಿಯು. ಸಿಪಿಯು ವರ್ಕ್ಸ್ ವಿತ್ ವೆರಿ ಹೈ ಸ್ಪೀಡ್. ಸೊ ಸಿಪಿಯು ಒಳಗಡೆನೆ ಕೆಲವು ಮೆಮರಿ ಇರುತ್ತೆ, ಅದಕ್ಕೆ ನಾವು ಸಿಪಿಯುಸ್ ವರ್ಕಿಂಗ್ ಮೆಮರಿ ಅಂತ ಕೂಡ ಕರಿತೀವಿ. ಸಿಪಿಯುಸ್ ವರ್ಕಿಂಗ್ ಮೆಮರಿ ಯಾವ್ದಪ್ಪ ಅಂತಂದ್ರೆ, ಸೊ ದಟ್ ಈಸ್ ಕಾಲ್ಡ್ ರೆಜಿಸ್ಟರ್. ಸಿಪಿಯುಸ್ ವರ್ಕಿಂಗ್ ಮೆಮರಿ ಅಂತ ಯಾವ್ದಕ್ಕೆ ಕರಿತೀವಿ, ರೆಜಿಸ್ಟರ್ಗೆ ಕರಿತೀವಿ. ಹೈ ಸ್ಪೀಡ್ ಮೆಮರಿ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ ಅಂದ್ರೆ ಕೂಡ ರೆಜಿಸ್ಟರ್. ಕೆಪಾಸಿಟಿ ದೃಷ್ಟಿಯಿಂದ ನೋಡಿದ್ರೆ ರೆಜಿಸ್ಟರ್ ಕೆಪಾಸಿಟಿ ಇಸ್ ವೆರಿ ಲೆಸ್. ಸ್ಪೀಡ್ ದೃಷ್ಟಿಯಿಂದ ನೋಡಿದ್ರೆ ಸ್ಪೀಡ್ ಆಫ್ ದ ರೆಜಿಸ್ಟರ್ ಇಸ್ ವೆರಿ ಹೈ. ಅರ್ಥ ಆಯ್ತಾ? ಸೊ ಮಾಡರ್ನ್ ಕಂಪ್ಯೂಟರ್ ಅಲ್ಲಿ ಈ ರೆಜಿಸ್ಟರ್ ಬಿಟ್ಟು ಇನ್ನೂ ಎರಡು ಮೆಮರಿ ಇರುತ್ತೆ. ಒನ್ ಇಸ್ ಕಾಲ್ಡ್ ಕ್ಯಾಶ್ ಮೆಮರಿ. ಸೊ ಮೇನ್ಲಿ ಒಂದೇ ಮೆಮರಿ ಕ್ಯಾಶ್ ಮೆಮರಿ, ಅದರಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಓಕೆ, ನಿಮಗೊಂದು ಹೊಸ ಟ್ಯಾಬ್ ಆಡ್ ಮಾಡಿ ತೋರಿಸ್ತೀನಿ ನೋಡಿ. ಐ ವಿಲ್ ರೈಟ್ ಹಿಯರ್, ಯು ಹ್ಯಾವ್ ಅ ಲುಕ್ ಆನ್ ದಿಸ್. ಓಕೆ, ಸೊ ಇಲ್ಲಿ ಬರೀತೀನಿ ನೋಡಿ, ಯಾವುದು ಕ್ಯಾಶ್ ಮೆಮರಿ. ಕ್ಯಾಶ್ ಮೆಮರಿ ಕೂಡ ಎಲ್ಲಿರುತ್ತೆ ಅಂದ್ರೆ ಸಿಪಿಯು ಅಲ್ಲೇ ಇರುತ್ತೆ. ಇತ್ತೀಚೆಗೆ ಸಪರೇಟ್ ಆಗಿ ಡಿವೈಸಸ್ ಸಿಗೋದಿಲ್ಲ. ಸಿಪಿಯು ಒಳಗಡೆನೆ ಕ್ಯಾಶ್ ಇರುತ್ತೆ. ಕ್ಯಾಶ್ ಇಸ್ ಆಲ್ಸೋ ವೆರಿ ಸ್ಪೀಡ್, ಬಟ್ ಕಂಪೇರ್ ಟು ರೆಜಿಸ್ಟರ್ ಕ್ಯಾಶ್ ಮೆಮರಿ ಇಸ್ ಸ್ಲೋವರ್. ಕ್ಯಾಶ್ ಮೆಮರಿಲಿ ಡಿಫರೆಂಟ್ ಲೆವೆಲ್ಸ್ ಇದೆ. L1 ಕ್ಯಾಶ್ ಅಂತ ಬರುತ್ತೆ, L2 ಕ್ಯಾಶ್ ಅಂತ ಇದೆ, L3 ಕ್ಯಾಶ್ ಅಂತ ಇದೆ. 3 ಡಿಫರೆಂಟ್ ಲೆವೆಲ್ಸ್ ಆಫ್ ಕ್ಯಾಶ್ ಮೆಮರಿ. ಸೊ ಇವು ಮೂರು ಕೂಡ ಯೂಶಲಿ ಇನ್ ಟರ್ಮ್ಸ್ ಆಫ್ ಕೆವಿ, ಇದು ಸೈಜ್ ನಿಮ್ಗೆ ತೋರಿಸ್ತೀನಿ ನಾನು. ಯೂಶಲಿ ಇನ್ ಟರ್ಮ್ಸ್ ಆಫ್ ಕೆವಿ ಅಪ್ ಟು MB, ಕೆಬಿ ಇಂದ ಸ್ಟಾರ್ಟ್ ಆಗಿ MB ವರೆಗೂ ಇರುತ್ತೆ. ವಾಟ್ ಈಸ್ ದ ನಂಬರ್? 32 KB, 62 KB, ಸಾರಿ 16 KB, 64 KB, 256 KB. ಸೊ ಈ ರೀತಿ ಕೆಬಿ ಫಾರ್ಮ್ಯಾಟ್ ಅಲ್ಲಿ ಕ್ಯಾಶ್ ಮೆಮರಿ ಇರುತ್ತೆ. ಆಮೇಲೆ ರೆಜಿಸ್ಟರ್ ಮೆಮರಿ, ಇದರ ಸೈಜ್ ಎಷ್ಟಿರುತ್ತೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ಇನ್ ಟರ್ಮ್ಸ್ ಆಫ್ ಕೆಬಿ ಇಟ್ ಸೆಲ್ಫ್, ವೆರಿ ಲೀಸ್ಟ್ ಕೆಪಾಸಿಟಿ, ಕೆಬಿ ಒಳಗಡೆನೆ ಇರುತ್ತೆ. ಇದ್ರ ಸ್ಪೀಡ್ ವಿಚ್ ಈಸ್ ಆಲ್ಮೋಸ್ಟ್ ವಿಚ್ ಕ್ಯಾನ್ ಮ್ಯಾಚ್ ದ ಸ್ಪೀಡ್ ಆಫ್ ಸಿಪಿಯು. ರೆಜಿಸ್ಟರ್ ಯಾವ್ದ್ರ ಸ್ಪೀಡ್ ಮ್ಯಾಚ್ ಆಗುತ್ತೆ ಅಂದ್ರೆ ಸಿಪಿಯು ಸ್ಪೀಡ್ ಅನ್ನು ಮ್ಯಾಚ್ ಮಾಡುತ್ತೆ. ಹಂಗಂದ್ರೆ ಸಿಪಿಯು ಡೈರೆಕ್ಟ್ ಆಗಿ ಡೇಟಾ ಎಲ್ಲಿಂದ ತಗೊಳುತ್ತೆ ಅಂದ್ರೆ ಸಿಪಿಯು ವಿಲ್ ಟೇಕ್ ಡೇಟಾ ಫ್ರಾಮ್ ರೆಜಿಸ್ಟರ್ ವಿಚ್ ಕ್ಯಾನ್ ಈಸಿಲಿ ಮ್ಯಾಚ್ ದ ಸ್ಪೀಡ್ ಆಫ್ ಸಿಪಿಯು. ಅರ್ಥ ಆಯ್ತಾ? ಸೊ L1 ಕ್ಯಾಶ್, L2 ಕ್ಯಾಶ್, L3 ಕ್ಯಾಶ್, 3 ಟೈಪ್ಸ್ ಆಫ್ ಕ್ಯಾಶ್. ಈಗ ಅರ್ಥ ಆಯ್ತು. ಸೊ ದಿಸ್ ಈಸ್ ಹೌ ಆಪರೇಟಿಂಗ್ ಸಿಸ್ಟಮ್ ವಿಲ್ ಬಿ ಲೋಡೆಡ್ ಫ್ರಮ್ ಸೆಕೆಂಡರಿ ಮೆಮರಿ ಟು ಮೇನ್ ಮೆಮರಿ, ಮೇನ್ ಮೆಮರಿ ಟು ರೆಜಿಸ್ಟರ್. ಸೊ ಈಗ ನೀವು ಆಪರೇಟಿಂಗ್ ಸಿಸ್ಟಮ್ ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಗೆ ಯಾವ ರೀತಿ ಬರುತ್ತೆ, ಸಿಪಿಯುಗೆ ಯಾವ ರೀತಿ ಕೊಡುತ್ತೆ ಅಂತ ಅರ್ಥ ಆಯ್ತು. ಸೊ ಕಂಟಿನ್ಯೂಸ್ಲಿ ಪ್ರೋಗ್ರಾಮ್ ಎಲ್ಲಿ ರನ್ ಆಗ್ತಿರುತ್ತೆ ಅಂದ್ರೆ ಡೇಟಾ ವಿಲ್ ಬಿ ವರ್ಕಿಂಗ್ ಇನ್ ಟು ಮೇನ್ಲಿ ರ್ಯಾಮ್. ಸೊ ಡೇಟಾ ಕಂಪ್ಲೀಟ್ ಆಗಿ ಎಲ್ಲಿ ವರ್ಕ್ ಆಗ್ತಿರುತ್ತೆ ಅಂತ ರ್ಯಾಮ್ ಇಂದ ಎಲ್ಲಿಗೆ ಹೋಗ್ತಿರುತ್ತೆ, ಸಿಪಿಯು ಹೋಗ್ತಿರುತ್ತೆ. ಇನ್ ಬಿಟ್ವೀನ್ ಎಲ್ಲಿ ಹೋಗುತ್ತೆ, ಕ್ಯಾಶ್ ಮೆಮರಿಗೆ ಹೋಗುತ್ತೆ. ಈ ಕ್ಯಾಶ್ ಮೆಮರಿಲಿ 3 ಲೆವೆಲ್ಸ್, L1, L2, L3. ಸೊ 3 ಲೆವೆಲ್ಗೆ ಹೋಗುತ್ತೆ, ಡಿಪೆಂಡ್ಸ್ ಆನ್ ದ ಕೋರ್ಸ್. ಕೋರ್ಸ್ ಅಂದ್ರೆ ಬೇಸಿಕ್ ಕಂಪ್ಯೂಟೇಷನಲ್ ಯೂನಿಟ್ ಅಂತ ಕರಿತೀವಿ ನಾವು. ಕೋರ್, ಈ ವರ್ಡ್ ನೆನಪಿಟ್ಕೊಳ್ಳಿ. ಕೋರ್, ಸಿಂಗಲ್ ಕೋರ್, ಮಲ್ಟಿ ಕೋರ್, ಆಕ್ಟಾ ಕೋರ್, ಡುವೆಲ್ ಕೋರ್ ಅಂತ ಕರಿತೀವಲ್ವಾ, ಅದು ಕೋರ್. ಅಂದ್ರೆ ಸಿಪಿಯು ಅಲ್ಲಿ ಕಂಪ್ಯೂಟೇಷನಲ್ ಯೂನಿಟ್ ಯಾವ್ದಿದೆ ಅದಕ್ಕೆ ನಾವು ಕೋರ್ ಅಂತ ಕರಿತೀವಿ. ಸೊ ಈ ಕೋರ್ಗೆ ಯಾವ್ದು ಕನೆಕ್ಟ್ ಆಗಿರುತ್ತೆ, ಕ್ಯಾಶ್ ಮೆಮರಿ. ಓಕೆ, ರ್ಯಾಮ್ ಇಂದ ಕ್ಯಾಶ್ ಇಂದ ಎಲ್ಲಿಗೆ ಹೋಗುತ್ತೆ, ರೆಜಿಸ್ಟರ್. ರೆಜಿಸ್ಟರ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಸಿಪಿಯು. ಸಿಪಿಯು ವಿಲ್ ವರ್ಕ್ ಅಪಾನ್ ಇಟ್.
ಸೊ ಈ ರೀತಿ ವರ್ಕ್ ಆಗುತ್ತೆ. ಈಗ ದಿಸ್ ಇಸ್ ಹೌ ಆಪರೇಟಿಂಗ್ ಸಿಸ್ಟಮ್ ಈಸ್ ಲೋಡೆಡ್ ಫ್ರಮ್ ಸೆಕೆಂಡರಿ ಮೆಮರಿ ಟು ಮೇನ್ ಮೆಮರಿ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಏನು ಲೋಡ್ ಆಯ್ತು, ಈ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ ಉಳಿದ ಎಲ್ಲಾ ಸಾಫ್ಟ್ವೇರ್ ಗಳನ್ನು ಅಥವಾ ಉಳಿದ ಎಲ್ಲಾ ಅಪ್ಲಿಕೇಶನ್ ಗಳನ್ನು ಮ್ಯಾನೇಜ್ ಮಾಡೋದು ಯಾವುದು ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ನೀವು ಫಂಕ್ಷನ್ಸ್ ನೆನಪಿರ್ಬೋದು, ಫೈಲ್ ಮ್ಯಾನೇಜ್ಮೆಂಟ್, ಮೆಮರಿ ಮ್ಯಾನೇಜ್ಮೆಂಟ್, ಡಿವೈಸ್ ಮ್ಯಾನೇಜ್ಮೆಂಟ್, ಡಿಸ್ಕ್ ಮ್ಯಾನೇಜ್ಮೆಂಟ್, ಈ ರೀತಿ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದರ ಬಗ್ಗೆ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ನೀವು ಕಲಿತಾ ಹೋಗ್ತೀರಿ, ಅದು ಸಿಲೆಬಸ್ಗೂ ಕೂಡ ಇದೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಆಪರೇಟಿಂಗ್ ಸಿಸ್ಟಮ್ ಯಾವ ರೀತಿ ಲೋಡ್ ಆಗುತ್ತೆ ಅಂತ ಅರ್ಥ ಆಯ್ತು. ಇನ್ನು ಆಪರೇಟಿಂಗ್ ಸಿಸ್ಟಮ್ ಬಿಟ್ಟು ಇನ್ಯಾವುದೇ ನೀವು ಪ್ರೋಗ್ರಾಮ್ ಅನ್ನ ಓಪನ್ ಮಾಡಿದ್ರಿ ಅಂದ್ರೆ, ಪ್ರೋಗ್ರಾಮ್ ಅಂದ್ರೆ ಯಾವುದೇ ಅಪ್ಲಿಕೇಶನ್, MS ವರ್ಡ್, ಪವರ್ ಪಾಯಿಂಟ್, ಎಕ್ಸೆಲ್, ಅಡೋಬ್ ಫೋಟೋಶಾಪ್, ವಿಡಿಯೋ ಎಡಿಟರ್ಸ್, ನೀವು ಯಾವುದೇ ಓಪನ್ ಮಾಡಿ, ಸೊ ಈ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ ಆಲ್ ಆರ್ ಪರ್ಮನೆಂಟ್ಲಿ ಸ್ಟೋರ್ಡ್ ಇನ್ ಸೆಕೆಂಡರಿ ಸ್ಟೋರೇಜ್. ಇವೆಲ್ಲವೂ ಕೂಡ ಸೆಕೆಂಡರಿ ಸ್ಟೋರೇಜ್ ಅಲ್ಲೇ ಇರುತ್ತೆ. ಅಗೇನ್ these are loaded from secondary memory to main memory, that is called RAM to what? CPU. indirectly RAM to ಎಲ್ಲಿ ಹೋಗುತ್ತೆ? ರೆಜಿಸ್ಟರ್ ಗೆ ಹೋಗುತ್ತೆ. ಈ ರೆಜಿಸ್ಟರ್ ಹೋಗೋಕ್ಕಿಂತ ಮೊದಲು ಇನ್ ಬಿಟ್ವೀನ್ ಯಾವ ಮೆಮರಿ ಸಿಗುತ್ತೆ? ಕ್ಯಾಶ್ ಮೆಮರಿ. ಅಲ್ಲಿ L1, L2, L3. ಈ L1, L2, L3 ಅಲ್ಲಿ L1 is the fastest. ಈ ಮೂರಲ್ಲಿ ಕಂಪೇರ್ ಮಾಡ್ತಾ ಇದ್ದೀನಿ. L1 is the fastest. Compared to L1, L2 is a little slower. Compared to L2, L3 is again slower. Compared to RAM, all three are faster. Hope this you are understanding. Okay. ಈಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನ ನೀವು ಓಪನ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಸ್ಪೆಸಿಫಿಕ್ ಟಾಸ್ಕ್ಗೋಸ್ಕರ ಡಿಸೈನ್ ಮಾಡಿರೋ ಎಲ್ಲಾ ಸಾಫ್ಟ್ವೇರ್ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್. ಸದ್ಯಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಮೈಕ್ರೋಸಾಫ್ಟ್ ವರ್ಡ್ ಅಂತ ತಗೊಳ್ಳೋಣ, MS ವರ್ಡ್. ಓಕೆ, MS ಆಫೀಸ್ ಅಂತ ಇನ್ಸ್ಟಾಲ್ ಮಾಡ್ತೀರಿ, ಅದು ಓಪನ್ ಆಗುತ್ತೆ. ಎಕ್ಸಿಕ್ಯೂಟೇಬಲ್ ಫೈಲ್ಸ್ ಅಂತ ಇದೆ ಅಂತ ಅನ್ಕೊಳ್ಳಿ, word.exe, photoshop.exe.exe. ನಾನು word.exe ಅಂತ ಬರೀತೀನಿ ಸದ್ಯಕ್ಕೆ. word.exe ಇದು ಪರ್ಮನೆಂಟ್ ಆಗಿ ಸೆಕೆಂಡರಿ ಸ್ಟೋರೇಜ್ ಅಲ್ಲಿ ಇದೆ. ನೀವು ಆನ್ ಮಾಡ್ತೀರಿ, ಆನ್ ಮಾಡಿದಾಗ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಯ್ತು. ನೀವು ವರ್ಡ್ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ವರ್ಡ್ ಲೋಡ್ ಆಗುತ್ತೆ. ಬೈ ಡಿಫಾಲ್ಟ್ ಯಾವ್ದು ಲೋಡ್ ಆಗಿರುತ್ತೆ? ಆಪರೇಟಿಂಗ್ ಸಿಸ್ಟಮ್. ಅದನ್ನ ನೀವು ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕಲಿ ಲೋಡ್ ಆಗುತ್ತೆ. ಬೂಟ್ ಲೋಡರ್ ಅಂತ ಏನ್ ಹೇಳಿದ್ನ ಅಲ್ಲಿಂದ ಲೋಡ್ ಆಗುತ್ತೆ. ಸೊ ಈ ವರ್ಡ್ ಅನ್ನ ನೀವು ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀರಿ, ಅವಾಗ ಓಪನ್ ಆಗುತ್ತೆ. ಸೊ ಬೇಸಿಕಲಿ ವರ್ಡ್ ಏನಾಗುತ್ತೆ, ಓಪನ್ ಆಗಿ ಎಲ್ಲಿ ಬರುತ್ತೆ? RAM ಅಲ್ಲಿ ಬರುತ್ತೆ. ಸೊ ಆಲ್ ದ ಪ್ರೋಗ್ರಾಮ್ ವಿಲ್ ನಾಟ್ ಬಿ ಲೋಡೆಡ್ ಇನ್ ಟು RAM. ಈ ವರ್ಡ್ ಈಸ್ ಬೇಸಿಕಲಿ ಡಿಸೈನ್ಡ್ ಬೈ ಯೂಸಿಂಗ್ ಪ್ರೋಗ್ರಾಮ್ಸ್. ಅದು ಕೂಡ ಪ್ರೋಗ್ರಾಮ್ ಇಂದನೇ ಬರೆದಿರೋದು. ಸೊ ಅದಕ್ಕೆ ಸದ್ಯಕ್ಕೆ ಎಷ್ಟು ಆಪರೇಟ್ ಆಗ್ತಿದೆ ಅಷ್ಟು ಪ್ರೋಗ್ರಾಮ್ ಮಾತ್ರ RAM ಗೆ ಲೋಡ್ ಆಗುತ್ತೆ. ಸೊ RAM ಇಂದ ಎಲ್ಲಿಗೆ ಹೋಗುತ್ತೆ? ಕ್ಯಾಶ್ಗೆ ಡೈರೆಕ್ಟ್ ಆಗಿ ಹೋಗೋದಿಲ್ಲ. ಒನ್ ಕಾಪಿ ವಿಲ್ ಬಿ ಸ್ಟೋರ್ಡ್ ಇನ್ ಟು ಕ್ಯಾಶ್ ಅಂಡ್ ಇಟ್ ವಿಲ್ ಗೋ ಟು ರೆಜಿಸ್ಟರ್ ಲೈನ್ ಬೈ ಲೈನ್. ಸೊ ಮೆಮರಿ ಡಿವೈಡ್ ಆಗ್ತಾ ಹೋಗಿ ರೆಜಿಸ್ಟರ್ಗೆ ಕಾಪಿ ಆಗುತ್ತೆ, ಪ್ರಾಸೆಸಿಂಗ್ ನಡೀತಾ ಹೋಗುತ್ತೆ. ಸೊ ಇಲ್ಲಿ ಕೆಲವು ಕಾನ್ಸೆಪ್ಟ್ ಅನ್ನ ಹೇಳ್ತೀನಿ ನೋಡಿ. ಸೊ ಯೂಶಲಿ CPU ಏನ್ ಮಾಡುತ್ತೆ ಅಂದ್ರೆ CPU ವಿಲ್ ಕನೆಕ್ಟೆಡ್ ಟು ರೆಜಿಸ್ಟರ್. ಸೊ ಎಲ್ಲಾ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ಎಲ್ಲಿ ಬರುತ್ತೆ? ರೆಜಿಸ್ಟರ್ ಇಂದ CPU ಬರುತ್ತೆ. ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ಎಲ್ಲಿ ಸ್ಟೋರ್ ಆಗಿರುತ್ತೆ? ರೆಜಿಸ್ಟರ್. ಸೊ ರೆಜಿಸ್ಟರ್ ಅಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ. ನೀವು ಆರ್ಗನೈಸೇಷನ್ ಆರ್ಕಿಟೆಕ್ಚರ್ ಅಲ್ಲಿ ಕಲಿತೀರಿ ಅದನ್ನ. ಸೊ ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ಸದ್ಯಕ್ಕೆ. ಅಕ್ಯುಮುಲೇಟರ್ ಅಂತ ಒಂದು ರೆಜಿಸ್ಟರ್ ಇದೆ. ಓಕೆ, ಪ್ರೋಗ್ರಾಮ್ ಕೌಂಟರ್ ಅಂತ ಒಂದು ರೆಜಿಸ್ಟರ್ ಇದೆ, PC ಅಂತ ಬರಿತೀನಿ. ಓಕೆ, ಇನ್ಸ್ಟ್ರಕ್ಷನ್ ರೆಜಿಸ್ಟರ್ ಅಂತ ಇದೆ, MEAR ಮೆಮರಿ ಅಡ್ರೆಸ್ ರೆಜಿಸ್ಟರ್ ಅಂತ ಇದೆ. ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಜಿಸ್ಟರ್ ಆರ್ ಅವೈಲೇಬಲ್. ಈಗ ಡೀಟೇಲ್ ಆಗಿ ಅದ್ರ ಬಗ್ಗೆ ಕಲಿಯೋದು ಬೇಡ, ರೆಜಿಸ್ಟರ್ ಇಂದ ಡೇಟಾ ಯಾವ ರೀತಿ CPU ಗೆ ಹೋಗುತ್ತೆ ಅಂತ ನೋಡೋಣ. ಸೊ ರೆಜಿಸ್ಟರ್ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ಎಲ್ಲಿ ಪ್ರೆಸೆಂಟ್ ಇದೆ? ರೆಜಿಸ್ಟರ್ ಅಲ್ಲಿ. ಮತ್ತೆ ಈ ಕ್ಯಾಶ್ ಮೆಮರಿಲೂ ಕೂಡ ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ ಕೂಡ ಪ್ರೆಸೆಂಟ್ ಇದೆ. ಯಾವ ಡೇಟಾ ಮತ್ತೆ ಯಾವ ಇನ್ಸ್ಟ್ರಕ್ಷನ್ ಕ್ಯಾಶ್ ಮೆಮರಿಯಲ್ಲಿ ಇರುತ್ತೆ ಅಂದ್ರೆ ಫ್ರೀಕ್ವೆಂಟ್ಲಿ ಎಕ್ಸೆಸ್ಡ್ ಡೇಟಾ ಇರುತ್ತೆ. ಫ್ರೀಕ್ವೆಂಟ್ಲಿ ಎಕ್ಸೆಸ್ಡ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ ಎಲ್ಲಿರುತ್ತೆ? ಕ್ಯಾಶ್ ಮೆಮರಿ ಇರುತ್ತೆ. ಓಕೆ, ಅದು ಡಿಫ್ರೆಂಟ್ ಲೆವೆಲ್ ಅಲ್ಲಿ ಡಿವೈಡ್ ಆಗಿದೆ. ಸೊ CPU ಏನ್ ಮಾಡುತ್ತೆ ಅಂದ್ರೆ ರೆಜಿಸ್ಟರ್ ಅಲ್ಲಿ ಡೇಟಾನ ಹುಡುಕ್ತಾ ಹೋಗುತ್ತೆ. ಅದರಲ್ಲಿ ಇರ್ಲಿಲ್ಲ ಅಂದ್ರೆ ಕ್ಯಾಶ್ ಮೆಮರಿಯಲ್ಲಿ ಹುಡುಕುತ್ತೆ. ಸಪೋಸ್ ಡೇಟಾ ಇಸ್ ನಾಟ್ ಪ್ರೆಸೆಂಟ್ ಇನ್ ಕ್ಯಾಶ್ ಮೆಮರಿ, ಇಟ್ ವಿಲ್ ಗೋ ಟು L1 ಕ್ಯಾಶ್ ಲೆವೆಲ್. L1
ಅಂದ್ರೆ ಕ್ಯಾಶ್ ಮೆಮರಿಯಲ್ಲಿ ಒಂದು ಲೆವೆಲ್ ಇದೆ ಅಂತ ಹೇಳಿದ್ನಲ್ಲ, L1 L2 L3, L1 ನಲ್ಲಿ ಹುಡುಕುತ್ತೆ. L1 ಅಲ್ಲಿ ಬೇಕಾಗಿರೋ ಡೇಟಾ ಇದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಕ್ಯಾಶ್ ಹಿಟ್ ಅಂತ ಕರಿತೀವಿ. ಕ್ಯಾಶ್ ಹಿಟ್. ಒಂದು ವೇಳೆ ಹುಡುಕ್ತಿರೋ ಡೇಟಾ L1 ಅಲ್ಲಿ ಇರ್ಲಿಲ್ಲ ಅಂದ್ರೆ ಅದನ್ನ ಕ್ಯಾಶ್ ಮಿಸ್ ಅಂತ ಕರಿತೀವಿ. ಸೊ ಒಂದು ವೇಳೆ ಕ್ಯಾಶ್ ಮಿಸ್ ಆದ್ರೆ ಈಗ L2 ಅಲ್ಲಿ ಹುಡುಕುತ್ತೆ. L2 ಅಲ್ಲಿ ಡೇಟಾ ಇದ್ರೆ ಅದು ಕ್ಯಾಶ್ ಹಿಟ್, ಇರ್ಲಿಲ್ಲ ಅಂದ್ರೆ ಕ್ಯಾಶ್ ಮಿಸ್. ಸೊ ಇಲ್ಲೂ ಕೂಡ ಕ್ಯಾಶ್ ಮಿಸ್ ಆದ್ರೆ ಅಗೇನ್ L3 ಅಲ್ಲಿ ಹುಡುಕುತ್ತೆ. ಸೊ L3 ಅಲ್ಲಿ ಆ ಡೇಟಾ ಇದ್ರೆ ಕ್ಯಾಶ್ ಹಿಟ್ ಅಂತ ಕರಿತೀವಿ. ಒಂದ್ ವೇಳೆ ಇದೆ ಅನ್ಕೊಳ್ಳಿ, ಸೊ ಆ ಡೇಟಾನ ತಗೊಂಡು ರಿಜಿಸ್ಟರ್ ಬರುತ್ತೆ, ರಿಜಿಸ್ಟರ್ ಇಂದ CPU ಪ್ರಾಸೆಸಿಂಗ್ ಮುಗಿಸುತ್ತೆ. ಈಗ ಲೇಟೆಸ್ಟ್ ಅಸ್ಯೂಮ್ data is not present in L3 also. Then it will go and search into RAM. ಈಗ ಎಲ್ಲಿಗೆ ಸರ್ಚ್ ಮಾಡುತ್ತೆ ಅಂದ್ರೆ RAM ಸರ್ಚ್ ಮಾಡುತ್ತೆ. ಬೈ ಡಿಫಾಲ್ಟ್ ಓಪನ್ ಮಾಡಿದಾಗ ಅಲ್ಲಿ ಯಾವುದು ಡೇಟಾ ಇರೋದಿಲ್ಲ, ಡೈರೆಕ್ಟ್ ಆಗಿ RAM ಅಲ್ಲೇ ಹುಡುಕುತ್ತೆ. ಸೊ ಆಮೇಲೆ ಅದು ಎಲ್ಲಿ ಬರುತ್ತೆ ಅಂದ್ರೆ ರಿಜಿಸ್ಟರ್ ಇಂದ CPU. ಒಂದು ವೇಳೆ ಆಲ್ರೆಡಿ ಎಕ್ಸೆಸ್ ಮಾಡಿ ಕಂಪ್ಯೂಟರ್ ವರ್ಕಿಂಗ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ RAM ಗೆ ಹೋಗೋದಿಲ್ಲ, ಎಲ್ಲಿ ಬರುತ್ತೆ CPU ಇಂದ ರಿಜಿಸ್ಟರ್ ಡೈರೆಕ್ಟ್ ಎಲ್ಲಿ ಸರ್ಚ್ ಮಾಡುತ್ತೆ, ರಿಜಿಸ್ಟರ್ ಅಲ್ಲಿ ಇರಲಿಲ್ಲ ಅಂದ್ರೆ L1 L2 L3. ಅರ್ಥ ಆಯ್ತು? ಸೊ ಹಾಗಾಗಿ ಕ್ಯಾಶ್ ಮೆಮರಿಯನ್ನ ನಾವು ಕಂಪ್ಯೂಟರ್ ಆಪರೇಷನ್ ಸ್ಪೀಡ್ ಮಾಡಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ರೀಸೆಂಟ್ ಆಗಿ ಎಕ್ಸೆಸ್ ಆಗಿರೋ ಡೇಟಾ ಅನ್ನ ಅಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ರೀಸೆಂಟ್ ಆಗಿರ್ಬೋದು ಅಥವಾ ಫ್ರೀಕ್ವೆಂಟ್ಲಿ ಎಕ್ಸೆಸ್ ಮಾಡಿರೋ ಡೇಟಾ ಇನ್ಸ್ಟ್ರಕ್ಷನ್ ಇರ್ಬೋದು, ಕ್ಯಾಶ್ ಮೆಮರಿಯಲ್ಲಿ ಇರುತ್ತೆ. ಸೊ ಇದು ನಿಮ್ಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ನಾನು. ಓಕೆ, ಈ ಗ್ಯಾಪ್ ಅಲ್ಲಿ ಕೆಲವು ರಿಜಿಸ್ಟರ್ ಬಗ್ಗೆ ಮೆನ್ಷನ್ ಮಾಡ್ತೀನಿ ನಾನು. PC ಪ್ರೋಗ್ರಾಮ್ ಕೌಂಟರ್. ಈ ಪ್ರೋಗ್ರಾಮ್ ಕೌಂಟರ್ ಇಸ್ ಅ ರೆಜಿಸ್ಟರ್. ಇದು ರೆಜಿಸ್ಟರ್. ಇದರಲ್ಲಿ ಏನ್ ಸ್ಟೋರ್ ಆಗಿರುತ್ತೆ ಅಂದ್ರೆ ಮೆಮರಿ ಲೊಕೇಶನ್ ಸ್ಟೋರ್ ಆಗಿರುತ್ತೆ. 1000, 1001. ಸೊ ಈ ಮೆಮರಿ ಅಡ್ರೆಸ್ ಗಳಂತ ಬರುತ್ತೆ. ಯೂಶಲಿ ಹೆಕ್ಸಾಡೆಸಿಮಲ್ ನಂಬರ್ ಇಂದ ಅದನ್ನ ನಾವು ರಿಪ್ರೆಸೆಂಟ್ ಮಾಡ್ತೀವಿ, ಮೆಮರಿ ಅಡ್ರೆಸ್ ಅನ್ನ. ಸೊ ಪ್ರೋಗ್ರಾಮ್ ಕೌಂಟರ್ ಅಲ್ಲಿ ಏನ್ ಸ್ಟೋರ್ ಆಗಿರುತ್ತೆ ಅಂದ್ರೆ ಇನ್ಸ್ಟ್ರಕ್ಷನ್ಸ್ ದಟ್ ಟು ಬಿ ಎಕ್ಸಿಕ್ಯೂಟೆಡ್. ಇನ್ಸ್ಟ್ರಕ್ಷನ್ಸ್. ಸೊ ಕಂಟಿನ್ಯೂಸ್ಲಿ ಡೇಟಾ ಈ ರೀತಿ ಫ್ಲೋ ಆಗ್ತಾ ಇರುತ್ತೆ. ರಿಜಿಸ್ಟರ್ ಇಂದ CPU ಪ್ರಾಸೆಸ್ ಮಾಡ್ತಾ ಇರುತ್ತೆ, ಡೇಟಾ ಕ್ಯಾಶ್ ಬರ್ತಿರುತ್ತೆ, ರಿಜಿಸ್ಟರ್ ಬರ್ತಿರುತ್ತೆ, RAM ಇಂದ ರಿಜಿಸ್ಟರ್ ಇಂದ CPU, RAM ಇಂದ ರಿಜಿಸ್ಟರ್, ಅಲ್ಲಿಂದ CPU, ಈ ರೀತಿ ಹೋಗ್ತಾ ಇರುತ್ತೆ ಡೇಟಾ. ಪ್ರೋಗ್ರಾಮ್ ಕೌಂಟರ್ ಇಟ್ ಇಸ್ ಅ ರಿಜಿಸ್ಟರ್. ಇದರಲ್ಲಿ ಏನ್ ಸ್ಟೋರ್ ಆಗಿರುತ್ತೆ ಅಂದ್ರೆ ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ಬೇಕೋ ಆ ಇನ್ಸ್ಟ್ರಕ್ಷನ್ ಲೊಕೇಶನ್ ಸ್ಟೋರ್ ಆಗಿರುತ್ತೆ. ಈ ಲೊಕೇಶನ್ಸ್ ಎಲ್ಲಿರುತ್ತೆ ಅಂದ್ರೆ ಮೆಮರಿಯಲ್ಲಿ ಇರುತ್ತೆ. ಯಾವ ಮೆಮರಿ? RAM. ಓಕೆ, ಸೊ ಈ ಪ್ರೋಗ್ರಾಮ್ ಕೌಂಟರ್ ಏನ್ ಮಾಡುತ್ತೆ, ಯಾವ ಮೆಮರಿಯಿಂದ ಡೇಟಾ ತಗೊಳ್ಬೇಕು ಅಂತ ಬೇಗ ಬೇಗ ಹೇಳ್ತಾ ಹೋಗುತ್ತೆ. ಸೊ ಈಗ ಸಪೋಸ್ 1000 ಒಂದು ಅಡ್ರೆಸ್ ಇದೆ ಅನ್ಕೊಳ್ಳಿ, ಇಲ್ಲಿಂದ ಡೇಟಾ CPU ಹೋಯ್ತು. ಈ ಪ್ರೋಗ್ರಾಮ್ ಕೌಂಟರ್ ಅಲ್ಲಿ ಇನ್ನೊಂದು ನಂಬರ್ ಬರುತ್ತೆ. ಆ ಇನ್ನೊಂದು ನಂಬರ್ ಯಾವುದು ಅಂದ್ರೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಸೊ ಆ ಇನ್ಸ್ಟ್ರಕ್ಷನ್ ಬೇಕಾಗಿರೋ ಮೆಮರಿ ಅಲ್ಲಿ ಇರುತ್ತೆ. ಈ ರೀತಿ ಪ್ರೋಗ್ರಾಮ್ ಕೌಂಟರ್ ಆಲ್ವೇಸ್ ಸ್ಟೋರ್ಸ್ ಡೇಟಾ ದಟ್ ಈಸ್ ರಿಲೇಟೆಡ್ ಟು ದ ಇನ್ಸ್ಟ್ರಕ್ಷನ್ ದಟ್ ಟು ಬಿ ಎಕ್ಸಿಕ್ಯೂಟೆಡ್. ಸೊ ಯಾವ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗಬೇಕು ಅದರ ಡೇಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ, ಪ್ರೋಗ್ರಾಮ್ ಕೌಂಟರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ದಿಸ್ ಈಸ್ ಆಲ್ ದ ಡೀಟೇಲ್ಸ್ ರಿಗಾರ್ಡಿಂಗ್ ಹೌ ಕಂಪ್ಯೂಟರ್ ವಿಲ್ ವರ್ಕ್, how operating system is loaded from secondary memory to main memory. So main memory to register, in between it will stored into cache memory also. Artha aaytu? So one thing I repeat, operating system is also software. It is a type of system software, okay, which will manage all the operation of a computer. ಸೊ ಕಂಪ್ಯೂಟರ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇದ್ರೆ ಉಳಿದ ಎಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳನ್ನ ಇನ್ಸ್ಟಾಲ್ ಮಾಡಬಹುದು. ಸೊ ಆ ಎಲ್ಲ ಸಾಫ್ಟ್ವೇರ್ ಗಳನ್ನ ಮೇಂಟೈನ್ ಮಾಡೋದು ಯಾವುದು ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಹೋಪ್ ಯು ಅಂಡರ್ಸ್ಟುಡ್ ವೆರಿ ವೆಲ್ ಆಲ್ ದೀಸ್ ಕಾನ್ಸೆಪ್ಟ್. ಸೊ ಇದ್ರ ಡೀಟೇಲ್ಸ್ ಯಾವ್ದ್ಯಾವ್ದು ನಿಮಗೆ ಹೊಸದು ಇತ್ತು ಅದನ್ನ ನೋಟ್ ಡೌನ್ ಮಾಡಿ. ಸೊ ಇದರಲ್ಲಿ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಅಥವಾ ಈ ವಿಡಿಯೋ ಲೈಕ್ ಆಗಿದೆ ದಯಮಾಡಿ ಲೈಕ್ ಮಾಡಿ. ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ಶೇರ್ ಮಾಡಿ. ಸೊ ಐ ವಿಲ್ ಕಮ್ ಟು ಯು ವಿತ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.